ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ಮಕರ ರಾಶಿಯ ಬಂಧು ಬಳಗಕ್ಕೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಕೆಲವೊಮ್ಮೆ ಜೀವನದಲ್ಲಿ ನೀವು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಮ್ಮೆ ಫಲ ತಡವಾಗಿ ಸಿಗುತ್ತದೆ. ನೀವು ಬಯಸಿದ ಕೆಲಸ ಕೂಡ ಆಗುವುದಿಲ್ಲ. ನೀವು ನಂಬಿದವರು ನಿಮ್ಮ ಜೊತೆಯಲ್ಲಿ ನಿಲ್ಲುವುದಿಲ್ಲ. ಹಣ ಬಂದರೂ ಕೂಡ ಉಳಿಯುವುದಿಲ್ಲ. ಮನೆಯ ಜವಾಬ್ದಾರಿಗಳು ಒಂದರ ಮೇಲೊಂದು ಬರುತ್ತಲೇ ಇರುತ್ತದೆ ಮತ್ತು ಒಂದು ಹಂತದಲ್ಲಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೂಡ ನಿಮಗೆ ಮೂಡುತ್ತದೆ: ನನ್ನ ಜೀವನದಲ್ಲಿ ಯಾವಾಗ ಒಳ್ಳೆಯ ದಿನಗಳು ಬರುತ್ತವೆ ಎಂದು ಮಕರ ರಾಶಿಯವರು ಕಾಯುತ್ತಲೇ ಇರುತ್ತಾರೆ. ಆದ್ದರಿಂದ ಮಕರ ರಾಶಿಯವರೇ, ನೀವು ಕೂಡ ಇಂತಹ ಪ್ರಶ್ನೆಯನ್ನು ನಿಮ್ಮೊಳಗೆ ಕೇಳಿಕೊಂಡಿದ್ದರೆ ಇಂದಿನ ಈ ವಿಡಿಯೋವನ್ನು ಕೊನೆವರೆಗೂ ಗಮನವಿಟ್ಟು ನೋಡಿ. ಯಾಕಂದರೆ ಆಗಸ್ಟ್ 2026 ನಿಮ್ಮ ಜೀವನದಲ್ಲಿ ಕೇವಲ ಒಂದು ವಿಶೇಷವಾದ ಅಥವಾ ಹೊಸ ತಿಂಗಳಾಗಿರುವುದಿಲ್ಲ. ಈ ತಿಂಗಳಿನಲ್ಲಿ ನಿಮ್ಮ ಶ್ರಮ, ಹಣಕಾಸು, ಉದ್ಯೋಗ, ಕುಟುಂಬ ಮತ್ತು ವೈವಾಹಿಕ ಜೀವನದ ಬಗ್ಗೆ ಸಾಕಷ್ಟು ಬದಲಾವಣೆಗಳನ್ನು ಕಾಣುವಂತ ಅದ್ಭುತವಾದಂಥ ತಿಂಗಳಾಗಿದೆ. ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಮಕರ ರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾದಂತ ಒಂದು ಸಣ್ಣ ಆಧ್ಯಾತ್ಮಿಕ ಸಂಕೇತದ ಬಗ್ಗೆ ಕೂಡ ತಿಳಿಸಿಕೊಡುತ್ತೇನೆ. ಅದು ಯಾವುದೋ ಒಂದು ಮಹಾ ವಸ್ತುವೇನಲ್ಲ, ಆದರೂ ನಿಮ್ಮ ಗುರಿ ಮತ್ತು ಸಕಾರಾತ್ಮಕ ಅನುಕೂಲವನ್ನು ಪ್ರತಿದಿನ ನೆನಪಿಸುವಂತ ಒಂದು ಸಂಖ್ಯೆ ಆಗಿರುತ್ತದೆ. ಇನ್ನು ಮಕರ ರಾಶಿಯವರೇ, ನಿಮ್ಮ ರಾಶಿಯ ಒಂದು ವಿಶೇಷ ಗುಣ ಏನೆಂದರೆ ನೀವು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ ಸರಿ, ಇನ್ನೊಮ್ಮೆ ಪ್ರಯತ್ನಿಸಿ ನೋಡೋಣ ಎಂದು ನಿಮ್ಮ ಮನಸ್ಸಿನಲ್ಲಿ ನೀವೇ ಧೈರ್ಯವನ್ನು ತುಂಬಿಕೊಳ್ಳುತ್ತೀರಿ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲರೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಳುವಾಗಲೂ ಕೂಡ ನೀವು ಕೆಲಸ ಮಾಡುತ್ತಿರುತ್ತೀರಿ. ಕುಟುಂಬಕ್ಕಾಗಿ ನಿಮ್ಮ ಆಸೆಗಳನ್ನು ಕೂಡ ಬಿಟ್ಟು ಬಿಡುತ್ತೀರಿ. ನಿಮಗೆ ಇಷ್ಟವಾದಂಥ ವಿಷಯಗಳನ್ನು ಬಿಟ್ಟು ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿರುತ್ತೀರಿ. ನಿಮ್ಮ ಕಷ್ಟವನ್ನು ಯಾರಿಗೂ ಹೇಳುವುದಿಲ್ಲ, ಗೊತ್ತಲೇ ಬದುಕುತ್ತಿರುತ್ತೀರಿ. ಅದಕ್ಕಾಗಿಯೇ ಮಕರ ರಾಶಿಯವರ ಜೀವನವನ್ನು ಯಶಸ್ಸು ಬಂದಾಗ ಅದು ಕೇವಲ ಯಶಸ್ಸು ಬಂದದ್ದು ಅದೃಷ್ಟದಿಂದಲ್ಲ ಎಂದು ಹೇಳಲಾಗುತ್ತದೆ. ಅದರ ಹಿಂದೆ ಕೂಡ ಪರಿಶ್ರಮಗಳು ಅಡಗಿರುತ್ತವೆ. ಆದರೆ ನಿಮಗಿರುವಂತ ಒಂದು ನೋವು, ನೀವು ಇತರರಿಗೆ ಕೊಟ್ಟಷ್ಟು ಪ್ರೀತಿ ಮತ್ತು ಗೌರವ ಅದೇ ಪ್ರಮಾಣದಲ್ಲಿ ನಿಮಗೆ ಮರಳಿ ಸಿಗದಂತ ಸಂದರ್ಭಗಳು ನಿಮಗೆ ನೋವನ್ನು ಉಂಟು ಮಾಡುತ್ತದೆ. ನೀವು ಸಹಾಯ ಮಾಡಿದವರು ನಿಮ್ಮನ್ನು ಮರೆತಿರಬಹುದು. ನೀವು ನಂಬಿದವರು ನಿಮ್ಮನ್ನು ನಿರಾಸೆಗೊಳಿಸಿರಬಹುದು. ಆದರೆ ಮಕರ ರಾಶಿಯವರೇ, ನಿಮ್ಮ ಒಳ್ಳೆಯತನವನ್ನು ಯಾರಾದರೂ ದುರುಪಯೋಗಗೊಳಿಸಿಕೊಂಡಿದ್ದರೆ ಅದಕ್ಕಾಗಿ ನೀವು ನಿಮ್ಮ ಹೃದಯವನ್ನು ಬದಲಾಯಿಸಿಕೊಳ್ಳಲು ಹೋಗಬೇಡಿ. ಆದರೆ ಅದರಿಂದ ಯಾರನ್ನು ನಂಬಬೇಕು ಎನ್ನುವುದನ್ನು ಮಾತ್ರ ಕಲಿಯಿರಿ. ಆಗಸ್ಟ್ 2026ನಲ್ಲಿ ಮಕರ ರಾಶಿಯವರಿಗೆ ಮೊದಲನೆಯದಾಗಿ ಗಮನಿಸಬೇಕಾದಂತ ವಿಷಯ ಹಣ. ಹಣವನ್ನು ಸಂಪಾದಿಸುವುದಕ್ಕಿಂತ ಸರಿಯಾಗಿ ಉಳಿಸುವುದು ಮುಖ್ಯವಾಗಿರುತ್ತದೆ. ಕೆಲವೊಮ್ಮೆ ನಿರೀಕ್ಷಿತ ಖರ್ಚುಗಳು ಕೂಡ ಬರಬಹುದು. ಕುಟುಂಬದ ಸಂತೋಷಕ್ಕಾಗಿ ಅಥವಾ ಮನೆಯ ಖರ್ಚು, ಪ್ರಯಾಣ, ಮಕ್ಕಳು ಅಥವಾ ಶಿಕ್ಷಣದ ಖರ್ಚು, ಅಥವಾ ನೀವು ಅನಿರೀಕ್ಷಿತವಾಗಿ ಮತ್ತೊಂದು ಹಣಕಾಸಿನ ಜವಾಬ್ದಾರಿಗಳನ್ನು ಕೂಡ ಹೊಂದಿರಬಹುದು. ಇವುಗಳಲ್ಲಿ ಯಾವುದಾದರೂ ಒಂದು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರುವಂತ ಸಂದರ್ಭ ಇದಾಗಿದೆ. ಆದ್ದರಿಂದ ಆಗಸ್ಟ್ ತಿಂಗಳಿನಲ್ಲಿ ಒಂದು ನಿಯಮವನ್ನು ಪಾಲಿಸಿ: ಮೊದಲು ಉಳಿತಾಯ, ನಂತರ ಖರ್ಚು. ನಿಮಗೆ ಬರುವ ಪ್ರತಿಯೊಂದು ಹಣದ ತಕ್ಷಣ ಖರ್ಚು ಮಾಡುವ ಬದಲು ಸ್ವಲ್ಪ ಉಳಿತಾಯವನ್ನು ಕೂಡ ಮಾಡಿ. ಮತ್ತು ಯಾರಾದರೂ ತಕ್ಷಣ ದೊಡ್ಡ ಲಾಭ ಬರುತ್ತದೆ ಎಂದು ಹೇಳಿ ಹಣವನ್ನು ಕೇಳಿದರೆ ಕೊಡಲು ಹೋಗಬೇಡಿ. ಆತುರ ಪಡದೆ ಜ್ಯೋತಿಷ್ಯದ ನಂಬಿಕೆ ಒಂದು ಕಡೆ ಇರಲಿ. ಹಣಕಾಸಿನ ವಿಷಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯು ನಿಮಗೆ ಮೊದಲನೆಯ ರಕ್ಷಣೆಯಾಗಿರುತ್ತದೆ. ಇನ್ನು ಉದ್ಯೋಗ ಮತ್ತು ವ್ಯಾಪಾರ. ಮಕರ ರಾಶಿಯವರಿಗೆ ನಿಮ್ಮ ಕೆಲಸವನ್ನು ಬಹಳ ದಿನಗಳಿಂದ ಯಾರು ಗಮನಿಸುತ್ತಿಲ್ಲ ಎಂದು ನಿಮಗೆ ಅನ್ನಿಸಿರಬಹುದು. ನೀವು ಮಾಡಿದ ಕೆಲಸಕ್ಕೆ ಇನ್ನೊಬ್ಬರಿಗೆ ಯಾರಿಗೋ ಸಹಾಯ ಸಿಕ್ಕಿರಬಹುದು. ನಿಮ್ಮ ಪರಿಶ್ರಮವನ್ನು ಯಾರು ಗುರುತಿಸದೇ ಇರಬಹುದು. ಆದರೆ ನೀವು ಮಾಡಿದ ಕೆಲಸ ವ್ಯರ್ಥವಾಗುವುದಿಲ್ಲ. ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಕೆಲಸದ ಬಗ್ಗೆ ಹೊಸ ಅವಕಾಶಗಳು ಅಥವಾ ಹೊಸ ಜವಾಬ್ದಾರಿಗಳು ನಿಮ್ಮ ಮುಂದೆ ಬರಬಹುದಾಗಿದೆ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಲು ಹೋಗಬೇಡಿ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಶ್ರಮಕ್ಕೆ ಸಿಗಬೇಕಾದಂತ ತಕ್ಕ ಪ್ರತಿಫಲ ನಿಮಗೆ ದೊರೆಯುತ್ತದೆ. ವ್ಯಾಪಾರ ಮಾಡುವವರಿಗೆ ಎಲ್ಲವನ್ನು ಒಂದು ಸಮಯದಲ್ಲಿ ಬದಲಾಯಿಸುವ ಬದಲು ನಿಧಾನವಾಗಿ ಮತ್ತು ಲೆಕ್ಕಾಚಾರದಿಂದ ಮಾಡುವುದು ಉತ್ತಮ. ಇನ್ನು ಮಕರ ರಾಶಿಯವರೇ, ಒಂದು ಮಾತು ಮಾತ್ರ ನೆನಪಿಟ್ಟುಕೊಳ್ಳಿ: ನಿಧಾನವಾಗಿ ಇರುವ ಒಂದು ಹೆಜ್ಜೆಯಾದರೂ ಮುಂದೆ ಸಾಗುತ್ತಿರುವುದು ನಿಮ್ಮ ಯೋಜನೆಯಾಗಿರುತ್ತದೆ.
ನಿಮ್ಮ ಪ್ರಯಾಣ ಇತರರಿಗಿಂತ ನಿಧಾನವಾಗಿರಬಹುದು, ಆದರೆ ಅದರಿಂದ ನಿಮ್ಮ ಗುರಿ ಸಂಪೂರ್ಣವಾದ ಸರಿಯಾದ ದಾರಿಯಲ್ಲೇ ನಡೆಯುತ್ತದೆ. ಇನ್ನು ನಿಮ್ಮ ಮನೆಯ ಬಗ್ಗೆ. ಮಕರ ರಾಶಿಯವರೇ, ಮನೆಯ ವಾತಾವರಣ ನಿಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಆಗಸ್ಟ್ ತಿಂಗಳಿನಲ್ಲಿ ಆರಂಭದಲ್ಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಬದಲಾವಣೆಗಳನ್ನು ಮಾಡಿ. ಬಹಳ ದಿನಗಳಿಂದ ಬಳಸದ ವಸ್ತುಗಳನ್ನು ಎಸೆದು ಬಿಡಿ. ಮುರಿದ ವಸ್ತುಗಳಿದ್ದರೆ ಅದನ್ನು ಸರಿಪಡಿಸಿ ಅಥವಾ ಎಸೆದು ಬಿಡಿ. ಮನೆಯ ಮುಖ್ಯ ಬಾಗಿಲವನ್ನು ಸ್ವಚ್ಛವಾಗಿರಿಸಿ. ಬೆಳಗಿನ ಸಮಯದಲ್ಲಿ ಸಾಧ್ಯವಾದರೆ ಸ್ವಲ್ಪ ಹೊತ್ತು ಕಿಟಕಿಗಳನ್ನು ತೆರೆದು ಗಾಳಿ ಮತ್ತು ಬೆಳಕನ್ನು ತೆಗೆದುಕೊಳ್ಳಿ. ಮನೆಯ ಪೂಜಾ ಸ್ಥಳವಿದ್ದರೆ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಒಣಗಿದ ಹೂವುಗಳು, ಹಳೆಯ ಪೂಜೆ ವಸ್ತುಗಳು ಅಥವಾ ಬಳಸದಿರುವ ವಸ್ತುಗಳನ್ನು ದಿನಗಟ್ಟಲೆ ಸಂಗ್ರಹಿಸಿರುವುದು ಒಳ್ಳೆಯದಲ್ಲ. ಇವೆಲ್ಲವೂ ನಮ್ಮ ಸಂಪ್ರದಾಯದಲ್ಲಿ ಪವಿತ್ರ ಸ್ಥಳದ ಶುದ್ಧತೆಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಈಗ ಒಂದು ಮುಖ್ಯ ವಿಷಯ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣಕಾಸಿನ ಸ್ಥಿತಿ ಹೆಚ್ಚಾಗಬಹುದು. ನಿಮ್ಮ ಮನಸ್ಸಿನ ಶಾಂತಿ, ನೀವು ಎಲ್ಲರ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೀರಾ, ಆದರೆ ನಿಮ್ಮ ಸಮಸ್ಯೆಯನ್ನು ಯಾರ ಬಳಿ ಹೇಳಿಕೊಳ್ಳಬೇಕು ಎಂದು ನಿಮಗೆ ತಿಳಿಯುವುದಿಲ್ಲ. ಅದಕ್ಕಾಗಿಯೇ ಆಗಸ್ಟ್ ತಿಂಗಳಿನಲ್ಲಿ ಪ್ರತಿದಿನ ಕನಿಷ್ಠ 2 ನಿಮಿಷ ನಿಮಗಾಗಿ ಮೀಸಲಿಡಿ. ಫೋನನ್ನು ಬದಿಗಿಡಿ. ಯಾರೊಂದಿಗೂ ಕೂಡ ಮಾತನಾಡಬೇಡಿ. ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಡಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಈಗ ಹೇಳಿಕೊಳ್ಳಿ, ನನ್ನ ಇಂದಿನ ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ. ನನ್ನ ಭವಿಷ್ಯವನ್ನು ನಾನು ಭಯದಿಂದ ನಡೆಯುವುದಿಲ್ಲ. ನಾನು ನನ್ನ ಜೀವನವನ್ನು ನಿಧಾನವಾಗಿ ಉತ್ತಮಗೊಳಿಸುತ್ತೇನೆ. ಇದೊಂದು ಸಣ್ಣ ಅಭ್ಯಾಸ, ಆದರೆ ನಿಮ್ಮ ಮನಸ್ಸಿನ ದೊಡ್ಡ ನೆಮ್ಮದಿಗೆ ಕಾರಣವಾಗುತ್ತದೆ. ಈಗ ಬರುತ್ತಿರುವುದು ಈ ವಿಡಿಯೋದ ವಿಶೇಷ ಭಾಗವಾಗಿದೆ. ಮಕರ ರಾಶಿಯವರು ಆಗಸ್ಟ್ 2026ನಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾದಂಥ ಒಂದು ಸಣ್ಣ ಆಧ್ಯಾತ್ಮಿಕ ಸಂಕೇತ. ಅದು ಒಂದು ಕೆಂಪು ಹಲ್ಲಿಯ ಸಣ್ಣ ಫೋಟೋವನ್ನ. ಹಲ್ಲಿ ಎಂದರೆ ಗೋಡೆ ಮೇಲಿರುವಂತ ಹಲ್ಲಿಯೇ ಆಗಿದೆ. ನಮ್ಮ ಭಾರತದ ಸಂಪ್ರದಾಯದಲ್ಲಿ ಹಲ್ಲಿಗೆ ವಿಶೇಷವಾದಂತ ಧಾರ್ಮಿಕ ಮಹತ್ವವೇ ಇದೆ. ಇದನ್ನು ಯಾವುದೇ ಅದೃಷ್ಟ ಮತ್ತು ಖಚಿತ ಅದೃಷ್ಟದ ಸಂಕೇತವೆಂದೇ ಪರಿಗಣಿಸಲಾಗುತ್ತದೆ. ಆದರೆ ಒಂದು ಆಧ್ಯಾತ್ಮಿಕ ಸಂಕಲ್ಪದ ಸಂಕೇತವಾಗಿ ಬಳಸಬಹುದು. ಒಂದು ಸಣ್ಣ ಸ್ವಚ್ಛವಾದ ಬಟ್ಟೆಯಲ್ಲಿ ಸ್ವಲ್ಪ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಹಾಲನ್ನು ತೆಗೆದುಕೊಳ್ಳಿ. ಶನಿವಾರ ಅಥವಾ ನಿಮಗೆ ಅನುಕೂಲಕರವಾದಂಥ ಒಂದು ಶುಭ ದಿನದಲ್ಲಿ ಇದನ್ನು ಮಾಡಬಹುದು. ಒಂದು ದೀಪವನ್ನು ಹಚ್ಚಿ ಮನಸ್ಸನ್ನು ಶಾಂತವಾಗಿ ಇರಿಸಿಕೊಳ್ಳಿ. ನಂತರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ ನಿಮ್ಮ ಜೀವನದಲ್ಲಿರುವಂತಹ ಒಂದು ಪ್ರಮುಖ ಸಮಸ್ಯೆಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಆ ಸಮಸ್ಯೆಯನ್ನು ತಕ್ಷಣ ಮಾಯವಾಗಲಿ ಎಂದು ಬಯಸಿಕೊಳ್ಳಿ. ಅದನ್ನು ಎದುರಿಸಲು ನನಗೆ ಧೈರ್ಯ ಮತ್ತು ಸರಿಯಾದ ದಾರಿಯನ್ನು ತೋರಿಸಿ ಎಂದು ಪ್ರಾರ್ಥಿಸಿ. ನಂತರ ಆ ಸಣ್ಣ ಪುಟನೆಯನ್ನು ಮತ್ತು ಪೂಜೆ ಸ್ಥಳವನ್ನು ಅಥವಾ ಸರಿಯಾದ ಆ ಸ್ಥಳವನ್ನು ಸ್ವಚ್ಛಗೊಳಿಸಿ. ಇದನ್ನು ಭಯದಿಂದ ಮಾಡಲು ಹೋಗಬೇಡಿ. ನಂಬಿಕೆ ಮತ್ತು ಸಕಾರಾತ್ಮಕ ಸಂಕಲ್ಪದಿಂದ ಮಾಡಿ. ಇನ್ನು ಮಕರ ರಾಶಿಯವರೇ, ಈ ತಿಂಗಳಿನಲ್ಲಿ ಸಂಬಂಧಗಳ ವಿಷಯದಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ನೀವು ಪ್ರೀತಿಯನ್ನು ಪರೀಕ್ಷಿಸಲು ಮತ್ತು ಮತ್ತೆ ಮತ್ತೆ ಪ್ರಯತ್ನಿಸಬೇಡಿ. ನೀವು ಪ್ರೀತಿಸುವ ವ್ಯಕ್ತಿಯನ್ನು ಪ್ರತಿದಿನ ಅನುಮಾನಿಸುವುದು ಸಂಬಂಧವನ್ನು ದೂರಗೊಳಿಸುತ್ತದೆ ಮತ್ತು ನಿಮ್ಮನ್ನು ಗೌರವಿಸದ ವ್ಯಕ್ತಿಯ ಹಿಂದೆ ತಗುತ್ತಾ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಲು ಹೋಗಬೇಡಿ. ಪ್ರೀತಿ ಎಂದರೆ ಒಬ್ಬರನ್ನು ಹಿಡಿದಿಟ್ಟುಕೊಳ್ಳುವುದಲ್ಲ, ಅವರನ್ನು ಅರ್ಥ ಮಾಡಿಕೊಳ್ಳುವುದು, ಅವರಿಗೆ ಗೌರವ ನೀಡುವುದು ಮತ್ತು ಅಗತ್ಯವಿದ್ದಾಗ ಸರಿಯಾದ ಗುರಿಯನ್ನು ಮುಟ್ಟಲು ಅವರ ಜೊತೆ ನಿಲ್ಲುವುದು. ಒಂಟಿಯಾಗಿರುವಂತ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ದೂರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯಾವುದೇ ವ್ಯಕ್ತಿಯ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳುವುದು ತಪ್ಪಾಗುತ್ತದೆ. ಮಕರ ರಾಶಿಯವರೇ, ಇಂದಿನ ನಿಮ್ಮ ಜೀವನದ ಬಗ್ಗೆ ಒಂದು ಮಾತು ಹೇಳುತ್ತೇನೆ. ಬಹುಶಃ ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಒಂದು ವಿಷಯ ಈಗಿರಬಹುದು. ಒಂದು ಉದ್ಯೋಗ, ಒಂದು ಹಣಕಾಸಿನ ವಿಷಯ, ಒಂದು ಮರ್ಯಾದೆ, ಒಂದು ಸಂಬಂಧ, ಮನೆ, ಕೆಲಸ, ಅಥವಾ ಅದು ಇನ್ನೂ ನಿಮ್ಮ ಕೈಗೆ ಬಂದಿಲ್ಲ. ಅದಕ್ಕಾಗಿಯೇ ನೀವು ಕೆಲವೊಮ್ಮೆ ದೇವರ ಮೇಲೆ ಕೂಡ ಕೆಲವೊಮ್ಮೆ ಪ್ರಶ್ನೆಗಳನ್ನು ಇಟ್ಟುತ್ತಿರುತ್ತೀರಿ. ನನ್ನ ಸರದಿ ಯಾವಾಗ? ಆದರೆ ನೆನಪಿಟ್ಟುಕೊಳ್ಳಿ,
ಮರಕ್ಕೆ ಹಣ್ಣು ಬರಲು ಅದರ ಸಮಯ ಬೇಕಾಗುತ್ತದೆ. ಬೆಳಗ್ಗೆ ಬಿತ್ತಿದ್ದ ಬೀಜಕ್ಕೆ ಸಂಜೆ ಮರ ಬರುವುದಿಲ್ಲ. ಅದೇ ರೀತಿಯಲ್ಲಿ ನಿಮ್ಮ ಪರಿಶ್ರಮಕ್ಕೂ ಅದದೇ ಆದಂತ ಸಮಯವನ್ನು ನೀಡಬೇಕಾಗುತ್ತದೆ. ನೀವು ಇಷ್ಟು ದೂರ ಬಂದಿದ್ದೀರಾ, ಇನ್ನು ಸ್ವಲ್ಪ ದೂರ ನಡೆಯಿರಿ. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಹಾಗಾಗಿ ಮಕರ ರಾಶಿಯವರೇ, ಆಗಸ್ಟ್ 2026 ನಾ ಈಗ ಹೇಳಿದ 3 ವಿಷಯಗಳನ್ನು ಮರೆಯದೆ ಮಾಡಬೇಕಾಗುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಅಥವಾ ನಮ್ಮ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಮಕರ ರಾಶಿಯ ಬಂಧು ಬಳಗಕ್ಕೂ ಕೂಡ ಇದನ್ನು ಶೇರ್ ಮಾಡಬಹುದು. ಇನ್ನು ಮತ್ತೆ ನಾಳೆಯ ವಿಡಿಯೋದಲ್ಲಿ ಇನ್ನೊಂದು ಹೊಸ ರಾಶಿ ಭವಿಷ್ಯವನ್ನು ತರುತ್ತೇನೆ ಎಂದು ಹೇಳುತ್ತಾ ಧನ್ಯವಾದಗಳು.